ಎಲ್ಲರಿಗೂ ನಮಸ್ಕಾರ. ಪುರುಜಿತ್ ಪೂಜಾ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತು ನಾನು ಯಾವ ರಾಶಿಯ ಭವಿಷ್ಯವನ್ನು ನಿಮಗೆ ತಿಳಿಸ್ಕೊಡ್ಲಿಕ್ಕಿದ್ದೇನೆ ಅಂತೇಳಿ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. 2025ರ ಕನ್ಯಾ ರಾಶಿಯ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕನ್ಯಾ ರಾಶಿಯವರಿಗೆ ಎಂತಹ ಯೋಗ ಭಾಗ್ಯ, ಗಜಕೇಸರಿ ಯೋಗ, ಮತ್ತೊಂದು ಎಲ್ಲಾ ಯೋಗಗಳು ನಿಮಗೆ ಬಂದೊದಗಿದೆ. ನಿಮ್ಮ ಅದೃಷ್ಟ ಅನ್ನುವಂತಹದ್ದು ಈ ವರ್ಷದಲ್ಲಿ ಕುಲಾಯಿಸ್ಬಿಟ್ಟಿದೆ. ನಿಮ್ಮನ್ನ ಹಿಡಿಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹೀಗೆಲ್ಲ ನಾನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಗಜಕೇಸರಿ ಯೋಗ ಅನ್ನುವಂಥದ್ದು ನಿಮ್ಮ ಜಾತಕದ ಮೇಲೆ ಹೋಗುತ್ತೆ. ಕನ್ಯಾ ರಾಶಿಯಲ್ಲಿ ಹುಟ್ಟಿದವರಿಗೆಲ್ಲರಿಗೂ ಕೂಡ ಗಜಕೇಸರಿ ಯೋಗ ಅನ್ನುವಂಥದ್ದಾಗಲಿ ಅಥವಾ ಬೇರೆ ಇನ್ಯಾವುದೇ ಯೋಗ ಅನ್ನುವಂಥದ್ದಾಗಲಿ ಬರೋದಿಲ್ಲ. ಅದನ್ನ ನಿಮ್ಮ ಒಂದು ಜಾತಕ ಪರಿಶೀಲನೆ ಮಾಡಿದ ಮೇಲೆ ಅದನ್ನ ಇದೆಯೋ ಇಲ್ವೋ ಅನ್ನುವಂಥದ್ದು ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ನೀವು ಇದಕ್ಕೆಲ್ಲ ತಲೆ ಕೊಟ್ಟು ಮಾಡುವ ಕೆಲಸದಲ್ಲಿ ಹಿನ್ನಡೆಯನ್ನ ಅನುಭವಿಸ್ಕೋಬೇಡಿ. ಇಂತಹ ಸಮಯದಲ್ಲಿ ಏನಾಗುತ್ತೆ, ನನಗೆ ತುಂಬಾ ಯೋಗ ಭಾಗ್ಯ ಇದೆ ಅಂತೇಳಿ ಕೆಲವರು ಕೆಲಸದಲ್ಲಿ ಹಿನ್ನಡೆಯನ್ನು ಅನುಭವಿಸ್ಬಿಡ್ತಾರೆ. ಬಿಡು, ನಾನು ಮಾಡಿದ್ದೆಲ್ಲ ಸಕ್ಸಸ್ ಆಗುತ್ತೆ, ಇನ್ನೇನು ಜಾಸ್ತಿ ನಾನು ಮಾಡೋದು ಬೇಕಾಗಿಲ್ಲ ಅಂತೇಳಿ. ಆಗ ನೀವು ನಿಮ್ಮ ಕ್ಷೇತ್ರದಲ್ಲಿ ಹಿನ್ನಡೆಯನ್ನು ಅನುಭವಿಸ್ತೀರ. ಬನ್ನಿ ಹಾಗಿದ್ರೆ ಇವತ್ತು ನಿಮ್ಮ ರಾಶಿ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಕನ್ಯಾ ರಾಶಿಯವರಿಗೆ 2025 ಅನ್ನುವಂತಹದ್ದು ನಿಜ, ಕಳೆದ ಎಲ್ಲ ವರ್ಷಗಳನ್ನ ನೀವು ಕಳ್ಕೊಂಡು ಬಂದಿದ್ದೀರಾ. ಅದೆಲ್ಲ ವರ್ಷಕ್ಕಿಂತ ಅತ್ಯುತ್ತಮವಾಗಿ 2025 ನಿಮಗೆ ಕಾಣಿಸ್ಕೊಳ್ಳುತ್ತೆ. ಆದರೂ ಕೂಡ ನಿಮ್ಮ ಆರೋಗ್ಯ ಸಮಸ್ಯೆ ಅನ್ನುವಂತಹದ್ದು ಕೆಲವೊಂದು ಕಡೆ ನಿಮಗೆ ಗೋಚರ ಆಗುತ್ತೆ. ಯಾವ ರೀತಿಯಾಗಿ ಅಂತಂದ್ರೆ, ನಿಮ್ಮ ಮೊದಲನೇ ಮನೆಯ ಮೇಲೆ ರಾಹು ಮತ್ತು ಕೇತುಗಳ ಪ್ರಭಾವ ವರ್ಷದ ಆರಂಭದಿಂದ ಮೇ ತಿಂಗಳವರೆಗೆ ಆರೋಗ್ಯಕ್ಕೆ ನಿಮಗೆ ಋಣಾತ್ಮಕವಾಗಿರುತ್ತೆ. ಮೇ ನಂತರ ಅವುಗಳ ಪ್ರಭಾವ ಕೊನೆಗೊಳ್ಳುತ್ತೆ. ಮತ್ತೆ ನಿಮ್ಮ ಆರೋಗ್ಯ ಅನ್ನುವಂತಹದ್ದು ಕ್ರಮೇಣವಾಗಿ ಸುಧಾರಿಸ್ತಾ ಬರುತ್ತೆ. ಇಲ್ಲಿ ನಾವು ನೋಡೋದಾದ್ರೆ ನಿಮ್ಮ ಹಳೆಯ ಆರೋಗ್ಯದ ಸಮಸ್ಯೆಗಳು ಅನ್ನುವಂತಹದ್ದು ಈ ವರ್ಷದಲ್ಲಿ ಯಾವುದು ಇರೋದಿಲ್ಲ. ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಆದ್ರೆ ಸಣ್ಣ ಪುಟ್ಟ ಹೊಸ ಆರೋಗ್ಯ ಸಮಸ್ಯೆಗಳು ನಿಮ್ಗೆ ಉದ್ಭವ ಆಗ್ಬಹುದು. ಆದ್ರೆ ಅದು ತುಂಬಾ ದಿನ ಇರುವಂತಹ ಸಮಸ್ಯೆಗಳಲ್ಲ. ಅಂತ ಬಹುದೊಡ್ಡ ಆರೋಗ್ಯದ ಸಮಸ್ಯೆ ಅನ್ನುವಂತಹದ್ದು ನಿಮಗೆ ಯಾವುದು ಇಲ್ಲಿ ಕಾಣಿಸೋದಿಲ್ಲ. ಹಾಗಾಗಿ ಆರೋಗ್ಯದಲ್ಲಿ ಅಂತ ಚಿಂತೆ ಅನ್ನುವಂತಹದ್ದು ನಿಮಗೆ ಯಾವುದು ಬೇಡ. ಆದ್ರೂ ಕೂಡ ಮಾರ್ಚ್ ತಿಂಗಳವರೆಗೆ ಸಮಸ್ಯೆ ಸ್ವಲ್ಪ ನಿಮಗೆ ಕಾಣಿಸ್ಕೊಳ್ಳುತ್ತೆ. ನಂತರ ಶನಿ 7ನೇ ಮನೆಯನ್ನ ಸಾಕ್ತಾನೆ ಹಾಗೂ ಮೊದಲನೇ ಮನೆಯನ್ನ ನೋಡ್ತಿರ್ತಾನೆ. ಆವಾಗ ನಿಮಗೆ ಆರೋಗ್ಯ ಅನ್ನುವಂತಹದ್ದು ಸಂಪೂರ್ಣವಾಗಿ ಉತ್ತಮವಾಗುತ್ತೆ. ನಿಮ್ಮ ಕೆಲವೊಂದು ಹಳೆಯ ಆರೋಗ್ಯ ಸಮಸ್ಯೆಗಳು, ದೊಡ್ಡದಾದಂತಹ ಆರೋಗ್ಯ ಸಮಸ್ಯೆಗಳೇನಾದ್ರೂ ನಿಮಗೆ ಇದ್ರೆ ಅದರಿಂದ ನೀವು ಯೋಗಾಭ್ಯಾಸವನ್ನ ಮಾಡುವಂತಹದ್ದು, ಉತ್ತಮ ಆಹಾರ ಪದ್ಧತಿಯನ್ನ ಅನುಸರಿಸುವಂತಹದ್ದು, ಸರಿಯಾದ ಸಮಯಕ್ಕೆ ನಿದ್ರೆಯನ್ನ ಮಾಡುವಂತಹದ್ದು, ಈ ರೀತಿಯಾಗಿ ನಿಮ್ಮ ಆರೋಗ್ಯವನ್ನ ನೀವು ಸುಧಾರಣೆಯನ್ನ ಮಾಡ್ಕೋಬಹುದು. ಹಾಗೆ ಕೆಲವರಿಗೆ ಬೆನ್ನಿನ ಕೆಳಭಾಗದಲ್ಲಿ ನೋವು ಕಾಣಿಸ್ಕೊಳ್ಳುವಂತಹ ಸಮಸ್ಯೆಗಳು ಬರಬಹುದು. ಅಂತಹ ಸಮಸ್ಯೆಗಳೇನಾದ್ರೂ ನಿಮಗೆ ಕಂಡು ಬಂದಲ್ಲಿ ತಕ್ಷಣವಾಗಿ ಯಾವುದೇ ರೀತಿ ನೀವು ಆಪರೇಷನ್ ಆಗಲಿ ಅಥವಾ ಈ ರೀತಿಯಾಗಿ ಅದಕ್ಕೆ ಸೊಲ್ಯೂಷನ್ ಬೇಡ. ಯೋಗದಿಂದಲೇ ನಿಮಗೆ ಇದಕ್ಕೆ ಪರಿಹಾರ ಸಿಗುತ್ತೆ ಮತ್ತು ಬಹುಬೇಗ ಇದು ನಿಮಗೆ ನಿವಾರಣೆ ಕೂಡ ಆಗುತ್ತೆ. ಹಾಗಾಗಿ ಈ ವಿಷಯವನ್ನ ನೀವು ಒಂದು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಇನ್ನು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಯಾರ್ಯಾರು ವಿದ್ಯಾರ್ಥಿಗಳಿದಿರೋ, ಶಿಕ್ಷಣ ಕ್ಷೇತ್ರದಲ್ಲಿದ್ದೀರೋ ಅವರಿಗೆ ಈ ವರ್ಷ ಗಮನಾರ್ಹವಾದಂತಹ ಏಳಿಗೆ ಇಲ್ಲಿ ಕಾಣಿಸುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನ ನೀವು ಅನುಭವಿಸ್ತೀರಾ. ವರ್ಷದ ಮೊದಲ ಭಾಗದಲ್ಲಿ ಹಾಗೂ ಮೇ ಮಧ್ಯದವರೆಗೆ ಉತ್ತಮ ಶಿಕ್ಷಣದೊಂದಿಗೆ ಸಂಬಂಧವಿರುವಂತಹ ಗುರುವಿನ ಸಾಗಣೆಯಿಂದ ಹೆಚ್ಚಿನ ರೀತಿಯಲ್ಲಿ ನೀವು ಪ್ರಯೋಜನವನ್ನ ಪಡಿತೀರಾ. ಇಲ್ಲಿ ಶೈಕ್ಷಣಿಕವಾಗಿ ಉತ್ತಮವಾಗಿ ಕಾರ್ಯವನ್ನ ನಿರ್ವಹಿಸ್ತೀರಾ. ಮೇ ಮಧ್ಯದ ನಂತರ ಗುರು ನಿಮ್ಮ ಉದ್ಯೋಗದ ಸ್ಥಳಕ್ಕೆ ಸಾಕ್ತಾನೆ. ವೃತ್ತಿಪರ ಶಿಕ್ಷಣಕ್ಕೆ ದಾಖಲಾದಂತಹ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ತಮ್ಮ ಶ್ರದ್ಧೆ ತೋರಿಸುವ ಮೂಲಕ ತೃಪ್ತಿದಾಯಕವಾದಂತಹ ಫಲಿತಾಂಶವನ್ನ ಪಡಿತೀರಾ. ಉನ್ನತ ಅಧ್ಯಯನಕ್ಕೆ ಹೋಗಲು ಬಯಸುವ ವಿದ್ಯಾರ್ಥಿಗಳು ಸಹ ಇದರಿಂದ ಉತ್ತಮವಾದಂತಹ ಪ್ರಯೋಜನವನ್ನೇ ನೀವು ಪಡಿತೀರಾ. ಅದನ್ನ ಹೊರತುಪಡಿಸಿ ಇತರ ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಯತ್ನವನ್ನ ಇಲ್ಲಿ ಮಾಡಬೇಕಾಗತ್ತೆ. ಹಾಗೆ ತಮ್ಮ ಸ್ವಂತ ಊರಿನಲ್ಲಿರ್ಬೋದು ಅಥವಾ ಸ್ವಂತ ಊರಿನಿಂದ ಹೊರಗಡೆ ಇದ್ದು ವಿದ್ಯಾಭ್ಯಾಸವನ್ನ ಮಾಡ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಉತ್ತಮವಾದಂತಹ ಫಲ ಅನ್ನುವಂತಹದ್ದು ನೀವು ಕಾಣಬಹುದು. ಇನ್ನು ಯಾರ್ಯಾರು ಸ್ವಂತ ವ್ಯಾಪಾರವನ್ನ ಮಾಡ್ತಾ ಇದ್ದೀರಾ ಅವರ ದೃಷ್ಟಿಕೋನದಿಂದ ನೋಡೋದಾದ್ರೆ ನಿಮಗೆ ಫಲಿತಾಂಶ ಅನ್ನುವಂತಹದ್ದು ಚೆನ್ನಾಗೇ ಇದೆ. ಮೇ ಮಧ್ಯದ ನಂತರ ಗುರುವಿನ ಸಂಚಾರ 10ನೇ ಮನೆಯಲ್ಲಿದ್ದು ಈ ವರ್ಷ 10ನೇ ಮನೆಯ ಯಾವುದೇ ನಕಾರಾತ್ಮಕ ಪರಿಣಾಮ ನಿಮಗೆ ಇಲ್ಲಿ ಬೀರೋದಿಲ್ಲ. 10ನೇ ಮನೆಯಲ್ಲಿ ಗುರುವಿನ ಸಂಚಾರ ಸಾಮಾನ್ಯವಾಗಿ ನೋಡೋದಾದ್ರೆ ಅನುಕೂಲಕರವಾಗಿರೋದಿಲ್ಲ. ಆದ್ರೆ ನಿಮ್ಮ ತಾಳ್ಮೆ ಹಾಗೂ ನಿಮ್ಮ ಹಿಂದಿನ ಅನುಭವಗಳು ನಿಮಗೆ ಇಲ್ಲಿ ಸಹಾಯವನ್ನು ಮಾಡ್ತಾನೆ. ಶನಿ ಮಾರ್ಚ್ ತಿಂಗಳ ನಂತರ 7ನೇ
ಮನೆಗೆ ಸಾಕ್ತಾನೆ. ಇದು ವ್ಯವಹಾರಗಳ ನಿಧಾನಗತಿಗೆ ಸ್ವಲ್ಪ ಕಾರಣ ಆಗ್ಬೋದು. ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ, ನಿಮಗೆ ಅದೃಷ್ಟದಿಂದ ರಾಹು ಕೇತುಗಳ ಪ್ರಭಾವ ಅನ್ನುವಂಥದ್ದು ಕೂಡ 7ನೇ ಮನೆಯಿಂದ ಕೊನೆಗೊಳ್ಳುತ್ತೆ. ಈ ಎಲ್ಲ ಸನ್ನಿವೇಶಗಳನ್ನ ಪರಿಗಣಿಸಿ ನೋಡಿದರೆ ಈ ವರ್ಷ ವ್ಯಾಪಾರದ ದೃಷ್ಟಿಯಲ್ಲಿ ನಿಮಗೆ ಪ್ರಾರಂಭದಲ್ಲಿ ಮಾರ್ಚ್ ವರೆಗೆ ಸ್ವಲ್ಪ ಅನಾನುಕೂಲ ಇದ್ರೂ ಕೂಡ ಅದಾದ ನಂತರ ಗುರುವಿನ ಅನುಗ್ರಹ ಅನ್ನುವಂತಹದ್ದು ನಿಮಗೆ ಸಿಗುತ್ತೆ. ರಾಹುಕೇತುಗಳ ಪ್ರಭಾವ ಅನ್ನುವಂತಹದ್ದು ಕೊನೆಗೊಳ್ಳುತ್ತೆ. ಇದರಿಂದಾಗಿ ನಿಮ್ಮ ವ್ಯಾಪಾರದಲ್ಲಿ ಗಣನೀಯವಾದಂತಹ ಯಶಸ್ಸು ಅನ್ನುವಂತಹದ್ದನ್ನ ನೀವು ಕಾಣೋದಕ್ಕೆ ಪ್ರಾರಂಭ ಮಾಡ್ತೀರಾ. ನಿಮ್ಮ ನಾಯಕತ್ವದೊಂದಿಗೆ ನೀವು ಕೆಲಸವನ್ನ ಮಾಡಿ ವ್ಯವಹಾರ ಅನ್ನುವಂತಹದ್ದು ಕ್ರಮೇಣವಾಗಿ ಬೆಳೆಯುತ್ತೆ. ಆರೋಗ್ಯಕರವಾದಂತಹ ಲಾಭ ಅನ್ನುವಂತಹದ್ದನ್ನ ನೀವು ಇಲ್ಲಿ ಪಡಿತೀರಾ. ಇನ್ನು ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಕೃಷಿಯಲ್ಲಿ ಸ್ವಲ್ಪ ಆಸಕ್ತಿ ಅನ್ನುವಂತಹದ್ದು ತುಂಬಾ ಜನರಿಗೆ ಬರೋದಕ್ಕಿದೆ. ಕೃಷಿಯಲ್ಲೂ ಕೂಡ ನಿಮಗೆ ಉತ್ತಮವಾದಂತಹ ಫಲಿತಾಂಶ ಅನ್ನುವಂತಹದ್ದನ್ನ ನೀವು ಕಾಣ್ತೀರಾ. ಇನ್ನು ವೃತ್ತಿಪರ ಜೀವನಕ್ಕೆ ಸಂಬಂಧಿಸಿದಂತೆ ಕಳೆದ ಎಲ್ಲಾ ವರ್ಷಗಳಿಗಿಂತ ಈ ವರ್ಷ ಅತ್ಯುತ್ತಮವಾಗಿದೆ. ನಿಮ್ಮ ಪ್ರಗತಿ ಅನ್ನುವಂತಹದ್ದು ನೀವಿಲ್ಲಿ ಕಾಣ್ತೀರಾ. ಮಾರ್ಚ್ ವರೆಗೆ ಸ್ವಲ್ಪ ಶನಿಯ ಮಂಗಳಕರ ಸಂಚಾರದಿಂದ ನಿಮ್ಮ ಕೆಲಸ ಅನ್ನುವಂತಹದ್ದು ಸ್ವಲ್ಪ ಕುಂಠಿತ ಆಗುತ್ತೆ. ಹೆಚ್ಚಿನ ಪ್ರಯತ್ನವನ್ನ ಈ ಸಮಯದಲ್ಲಿ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಮೇಲಿನ ಅಧಿಕಾರಿಗಳೆಲ್ಲರೂ ಕೂಡ ನಿಮ್ಮ ಕೆಲಸವನ್ನ ಮೆಚ್ಚಿ ತೃಪ್ತರಾಗ್ತಾರೆ. ನಿಮ್ಮ ಶ್ರದ್ಧೆ ಹಾಗೂ ಸಾಮರ್ಥ್ಯದಿಂದ ನೀವು ಕೆಲಸ ಮಾಡ್ತಾ ಇರುವಂತಹ ಕಂಪನಿಯಲ್ಲಿ ನಿಮಗೆ ಉತ್ತಮವಾದಂತಹ ಹೆಸರಿರಬಹುದು, ಕೀರ್ತಿ ಇರಬಹುದು, ಹಾಗೆ ನಿಮಗೆ ಪ್ರಮೋಷನ್ಗಳಿರಬಹುದು, ನಿಮ್ಮ ಸ್ಯಾಲರಿ ಹೆಚ್ಚಿನದನ್ನ ಪಡೆಯೋದನ್ನ ಇರಬಹುದು. ಇದೆಲ್ಲವೂ ಕೂಡ ನಡ್ಕೊಂಡು ಹೋಗುತ್ತೆ. ಇನ್ನು ವೃತ್ತಿಪರ ಜೀವನದಲ್ಲಿ ನೀವು ಕೆಲಸವನ್ನ ಬದಲಾಯಿಸುವಂತಹ ಚಿಂತನೆಯನ್ನ ಮಾಡಿದ್ರೆ ನೀವು ಮಾರ್ಚ್ ನಿಂದ ಮೇವರೆಗೆ ಯಾವುದೇ ರೀತಿಯಾದಂತಹ ನಕಾರಾತ್ಮಕ ಪ್ರಭಾವ ಅನ್ನುವಂತಹದ್ದು ಗೋಚರ ಆಗೋದಿಲ್ಲ. ಈ ಸಮಯದಲ್ಲಿ ನಿಮಗೆ ಕೆಲಸವನ್ನ ಚೇಂಜ್ ಮಾಡೋದಕ್ಕೆ ತುಂಬಾ ಉತ್ತಮವಾಗಿರುತ್ತೆ. ಅದಾದ ನಂತರ ಜೂನ್ ನಂತರ ನೀವು ಮಾಡ್ಕೊಳ್ಬಹುದು. ಆ ಸಮಯ ಕೂಡ ನಿಮಗೆ ಉತ್ತಮವಾಗಿ ವರ್ಷದ 2ನೇ ಭಾಗ ಅಂತೇಳಿ ಹೇಳ್ಬೋದು. ಮೇ ನಂತರ ಆ ಸಮಯದಿಂದ ನೀವು ನಿಮ್ಮ ಕೆಲಸದಲ್ಲಿ ಬೇರೆ ಕೆಲಸವನ್ನ ನೋಡ್ತಾ ಇದ್ರೆ ನೀವು ಖಂಡಿತವಾಗಿಯೂ ಇದರಲ್ಲಿ ಯಶಸ್ಸನ್ನ ಪಡಿತೀರಾ. ಇನ್ನು ನಿಮ್ಮ ಆರ್ಥಿಕತೆಗೆ, ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಉತ್ತಮವಾದಂತಹ ಫಲಿತಾಂಶವನ್ನ ನೀವಿಲ್ಲಿ ಪಡಿತೀರಾ. ನಿಮ್ಮ ಪ್ರಯತ್ನಗಳೆಲ್ಲವೂ ಸಹ ನಿಮಗೆ ಫಲ ನೀಡುತ್ತೆ. ನೀವು ಹಣವನ್ನ ಗಳಿಸೋದನ್ನ ಮುಂದುವರಿಸಿಕೊಂಡು ಹೋಗ್ತೀರಾ. ಯಾವುದೇ ಗ್ರಹ ಅನ್ನುವಂತಹದ್ದು ನಿಮ್ಮ ಹಣದ ಮನೆ ಅಥವಾ ಲಾಭದ ಮನೆ ಮೇಲೆ ದೀರ್ಘಕಾಲಕವಾದಂತಹ ಹಾನಿಕಾರಕ ಪರಿಣಾಮವನ್ನ ಬೀರೋದೇ ಇಲ್ಲ. ನಿಮ್ಮ ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ಎಷ್ಟು ಉತ್ತಮವಾಗಿ ಕಾರ್ಯನಿರ್ವಹಿಸ್ತೀರಿ ಎಂಬುದರ ಆಧಾರದ ಮೇಲೆ ನೀವು ಗಣನೀಯವಾದಂತಹ ಹಣಕಾಸಿನ ಪ್ರಯೋಜನವನ್ನ ನೀವು ಪಡ್ಕೋಬಹುದು. ಹಾಗಾಗಿ ಇಂತಹ ಸಮಯವನ್ನ ನೀವು ತುಂಬಾ ಹೆಚ್ಚಿನದಾಗಿ ಉಪಯೋಗಿಸ್ಕೊಳ್ಬೇಕು. ಹೆಚ್ಚಿನದಾದಂತಹ ಕೆಲಸವನ್ನ ಮಾಡಿಕೊಂಡು ಅಧಿಕ ಧನಾಗಮನವನ್ನ ನೀವು ಕಂಡುಕೊಳ್ಬೇಕಾಗತ್ತೆ. ಇಂತಹ ಸಮಯದಲ್ಲಿ ಗುರು ಅದಾದ ನಂತರ ಕರ್ಮದ ಮನೆಯಲ್ಲಿರ್ತಾನೆ, ಸಂಪತ್ತಿನ ಮನೆಯನ್ನ ಗಮನಿಸ್ತಾ ಇರ್ತಾನೆ. ಇದು ಆರ್ಥಿಕ ಉಳಿತಾಯಕ್ಕೂ ಕೂಡ ನಿಮಗೆ ಸಹಾಯವನ್ನು ಮಾಡುತ್ತೆ. ನಿಮ್ಮ ಆದಾಯದ ಆಧಾರದ ಮೇಲೆ ನೀವು ಸಾಕಷ್ಟು ಉಳಿತಾಯವನ್ನ ಮಾಡ್ಕೊಂಡು ಹೋಗ್ತೀರಾ ಅಂತ ಹೇಳಿ ಇದು ಸೂಚನೆಯನ್ನ ಕೊಡುತ್ತೆ. ಈಗಾಗಲೇ ಗಳಿಸಿದ ಹಣವನ್ನ ಉಳಿಸ್ಕೊಳ್ಳೋದಕ್ಕೂ ಕೂಡ ಗುರು ಲಾಭದಾಯಕವಾಗಿರ್ತಾನೆ. ಹಾಗೆ ಶುಕ್ರನ ಸಂಕ್ರಮಣ ಅನ್ನುವಂತಹದ್ದು ಸಾಮಾನ್ಯವಾಗಿ ನಿಮ್ಮ ಸಂಪತ್ತನ್ನ ರಕ್ಷಿಸೋದಕ್ಕೆ ನಿಮಗೆ ಸಹಾಯವನ್ನ ಕೊಡ್ತಿರ್ತಾನೆ. 2025 ನಿಮಗೆ ಸಾಮಾನ್ಯವಾಗಿ ಧನಾತ್ಮಕ ಫಲಿತಾಂಶವನ್ನ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ನೀವು ನೋಡಬಹುದು. ಇನ್ನು ಪ್ರೇಮಿಗಳಿಗೆ ಯಾವ ರೀತಿಯಾಗಿ ಇದೆ ಅಂತ ಹೇಳಿ ನೋಡೋದಾದ್ರೆ ಮಿಶ್ರ ಅದೃಷ್ಟ ಅನ್ನುವಂತಹದ್ದು ಪ್ರೇಮಿಗಳಿಗೆ ಇಲ್ಲಿ ಕಾಣಬಹುದು. ವರ್ಷದ ಆರಂಭದಿಂದ ಮಾರ್ಚ್ ತಿಂಗಳವರೆಗೆ 5ನೇ ಮನೆಯ ಅಧಿಪತಿಯಾದಂತಹ ಶನಿ 6ನೇ ಮನೆಯಲ್ಲಿರ್ತಾನೆ. 6ನೇ ಮನೆ ಅನುಕೂಲಕರವಾಗಿಲ್ಲದಿದ್ದರೂ ಕೂಡ ಶನಿಯ ಸಂಚಾರಕ್ಕೆ 6ನೇ ಮನೆ ಇಲ್ಲಿ ಅನುಕೂಲಕರವಾಗಿರುತ್ತೆ. ಇದು ಆಳವಾದ ಅರ್ಥಪೂರ್ಣ ಪ್ರೀತಿಗೆ ಪ್ರಯೋಜನಕಾರಿ ಅಂತ ಹೇಳಿ ನೋಡಬಹುದು. ಮಾರ್ಚ್ ನಂತರ ಶನಿ 7ನೇ ಮನೆಗೆ ಸಾಕ್ತಾನೆ. ಇದು ಪ್ರೇಮ ವಿವಾಹಕ್ಕೆ ಹೊಂದಲು ಬಯಸುವಂತಹ ಜನರಿಗೆ ಈ ಸಮಯದಲ್ಲಿ ಅನುಕೂಲಕರವಾಗಿರುತ್ತೆ. 5ನೇ ಮನೆಯ ಅಧಿಪತಿ ಅನ್ನುವಂತವನು ಶನಿ. ಅವನು ಅವರ ಪ್ರೀತಿ ಪ್ರಾಮಾಣಿಕವಾಗಿರುವಂತಹ ಮತ್ತು ಅವರ ಪ್ರೀತಿಯನ್ನ ಮದುವೆಗೆ ಪರಿವರ್ತಿಸಲು ಬಯಸುವ ಜನರಿಗೆ ಸಹಾಯವನ್ನ ಇಲ್ಲಿ ಮಾಡ್ತಿರ್ತಾನೆ. ಮೇ ಮಧ್ಯದಿಂದಲೂ ಕೂಡ ಗುರುವಿನ ಸಂಚಾರ ಅನ್ನುವಂತಹದ್ದು ಪ್ರಣಯ ಸಂಬಂಧಗಳಿಗೆ ಉತ್ತಮವಾಗೇ ಇದೆ. ಶುಕ್ರನ ಸಂಚಾರ ಸಾಮಾನ್ಯವಾಗಿ ಅನುಕೂಲಕರವಾದಂತಹ ಕೆಲಸವನ್ನೇ ನಿಮಗೆ ಮಾಡಿಕೊಡ್ತಾನೆ. ಕೆಲವು ಅಸಾಧಾರಣ ಸಂದರ್ಭದಲ್ಲಿ ನೀವು ಯಶಸ್ವಿಯಾಗುವಂತಹ ಪ್ರೇಮ ಜೀವನವನ್ನ ಹೊಂದಲು ನಿಮಗೆ ಸಾಧ್ಯ ಆಗುತ್ತೆ. ಮಧ್ಯಂತರದಲ್ಲಿ ಸ್ವಲ್ಪ ಅಡಚಣೆಗಳು ಅನ್ನುವಂತಹದ್ದನ್ನ ನೀವು ನೋಡಬಹುದು. ಆದರೂ ಕೂಡ ಶುಕ್ರನ ಪ್ರಭಾವದಿಂದ ಹಾಗೆ ಗುರುವಿನ ಪ್ರಭಾವದಿಂದ ಸಣ್ಣ ಪುಟ್ಟ ಮನಸ್ತಾಪಗಳೆಲ್ಲವೂ ಕೂಡ ನಿವಾರಣೆ ಆಗಿ ಹೋಗುತ್ತೆ. ಇನ್ನು ವೈವಾಹಿಕ ಜೀವನವನ್ನ ನೋಡೋದಾದ್ರೆ ವಿವಾಹವನ್ನ ಮಾಡ್ಕೋಬೇಕು ಅಂತ ಹೇಳಿ ನೋಡ್ತಾ ಇರುವವರಿಗೆ ಈ ವರ್ಷದ ಮೊದಲಾರ್ಧ ಅನ್ನುವಂತಹದ್ದು ಹೆಚ್ಚಿನ ಅನುಕೂಲಕರವನ್ನ ಕೊಡುತ್ತೆ. ಸಪ್ತಮಾಧಿಪತಿಯಾದಂತಹ ಗುರು ಅದೃಷ್ಟದ ಮನೆಯಲ್ಲಿರ್ತಾನೆ. ನಿಮ್ಮ ಜಾತಕ ಅನ್ನುವಂತಹದ್ದು ನಿಮ್ಮ ಒಳ್ಳೆಯ ಕಾರ್ಯಗಳಿಂದ ಅರ್ಹ ಮತ್ತೆ ಧರ್ಮನಿಷ್ಠ ಜೀವನ ಸಂಗಾತಿಯೋ ಅಥವಾ ಧರ್ಮನಿಷ್ಠ ವರನನ್ನೋ ಅಥವಾ ವಧುವನ್ನೋ ಹುಡುಕುವ ಹೆಚ್ಚಿನ ಸಂಭವವನ್ನ
ಇಲ್ಲಿ ಸೂಚಿಸುತ್ತೆ. ಮೇ ಮಧ್ಯದ ನಂತರ ಮದುವೆಗೆ ಹೆಚ್ಚಿನ ಅವಕಾಶ ಸ್ವಲ್ಪ ಕಡಿಮೆಯಾಗಿರುತ್ತೆ. ಹಾಗಾಗಿ ಮೇ ಮಧ್ಯದಲ್ಲಿ ಮದುವೆಯ ಮಾತುಕತೆಗಳು ಪ್ರಾರಂಭ ಮಾಡಲು ಪ್ರಯತ್ನ ಮಾಡಿ. ಅದರ ಒಳಗಡೆನೆ ನೀವು ನಿಮ್ಮ ಮದುವೆ ಮಾತುಕತೆಯನ್ನ ಮುಗಿಸ್ಕೊಂಡ್ರೆ ಇನ್ನೂ ಉತ್ತಮ. ಮದುವೆ ವಿಷಯದಲ್ಲಿ ವರ್ಷ ವಿವಿಧ ಫಲಿತಾಂಶವನ್ನ ತರೋದಕ್ಕಿದೆ. ಯಾಕೆ ಅಂತ ಕೇಳಿದ್ರೆ 7ನೇ ಮನೆಯಲ್ಲಿ ರಾಹುಕೇತು ಪ್ರಭಾವ ಮೇ ತಿಂಗಳಿನಿಂದ ಜನರ ನಡುವಿನ ತಪ್ಪು ಸಂವಹನವನ್ನ ನಿವಾರಿಸುತ್ತಿದ್ರೆ, ಮಾರ್ಚ್ ತಿಂಗಳಿನಿಂದ 7ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಕೆಲವು ಅಪಸ್ವರಗಳನ್ನ, ಅದರ ಆಗಮನವನ್ನ ಸೂಚಿಸುತ್ತೆ. ಹಾಗಾಗಿ ಬೇರೆಯವರ ವಿಷಯಗಳಿಂದ ಇನ್ನೊಬ್ಬರಿಂದ ನಿಮ್ಮ ಒಂದು ಮದುವೆ ವಿಚಾರ ಅನ್ನುವಂತಹದ್ದು ಕೆಡುವಂತಹ ಒಂದು ಸಂದರ್ಭ ಇಲ್ಲಿ ಎದುರಾಗುವಂತಹ ಸಾಧ್ಯತೆಗಳಿದೆ. ಆದ್ರೆ ಈ ಸಮಸ್ಯೆಯನ್ನ ನೀವು ಪರಿಹಾರವನ್ನ ಮಾಡ್ಕೋಬಹುದು. ಇಂತಹ ಸಮಸ್ಯೆಗಳು ನಿಮಗೆ ಎದುರಾದ್ರೆ ನೀವು ಇನ್ನೊಬ್ಬರ ಮಾತಿಗೆ ಕಿವಿಯನ್ನ ಕೊಡದೆ ನಿಮ್ಮ ಒಂದು ಸ್ವಂತ ನಿರ್ಧಾರವನ್ನ ನೀವು ತೆಗೆದುಕೊಂಡ್ರೆ ಇಲ್ಲಿ ನಿಮಗೆ ಉತ್ತಮವಾದಂತಹ ಫಲಿತಾಂಶವನ್ನ ನೀವು ಪಡೆಯಬಹುದು. ಇನ್ನು ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಮಹತ್ವದ ಸಮಸ್ಯೆಗಳು ಅನ್ನುವಂತಹದ್ದು ಯಾವುದೂ ಇಲ್ಲ. ವರ್ಷದ ಬಹುಪಾಲು ನಿಮ್ಮ 2ನೇ ಮನೆಯ ಅಧಿಪತಿಯಾದಂತಹ ಶುಕ್ರ ಉತ್ತಮವಾದಂತಹ ಸ್ಥಾನದಲ್ಲಿರ್ತಾನೆ. ಪರಿಣಾಮವಾಗಿ ಕುಟುಂಬ ಜೀವನ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗುತ್ತೆ. ಕುಟುಂಬ ಸದಸ್ಯರು ತಮ್ಮ ನಡುವೆ ಶಾಂತಿಯನ್ನ ಇರಿಸಿಕೊಳ್ಳೋದಕ್ಕೆ ಎಲ್ಲಾ ಪ್ರಯತ್ನವನ್ನ ಮುಂದುವರಿಸ್ತಾರೆ. ಮೇ ಮಧ್ಯದ ನಂತರ ಗುರು ಕುಟುಂಬದ ಸಾಮರಸ್ಯವನ್ನ ಸುಧಾರಿಸುವ ಪ್ರಯತ್ನದಲ್ಲಿ 2ನೇ ಮನೆಯನ್ನ ನೋಡೋದಕ್ಕೆ 5ನೇ ಅಂಶವನ್ನ ಇಲ್ಲಿ ಬಳಸ್ಕೊಳ್ತಾನೆ. ಹಾಗಾಗಿ ಈ ವರ್ಷ ಯಾವುದೇ ಮಹತ್ವದ ಕುಟುಂಬ ಸಂಬಂಧಿತ ಸಮಸ್ಯೆಗಳು ಅನ್ನುವಂತಹದ್ದು ನಿಮಗೆ ಬರೋದಿಲ್ಲ. ಕುಟುಂಬದಲ್ಲಿ ಶುಭ ಸಮಾಚಾರಗಳೇ ತುಂಬಿರುತ್ತೆ. ಪೂಜಾ ಕಾರ್ಯಗಳಿರ್ಬೋದು, ಹೊಸ ಧರ್ಮ ಕಾರ್ಯಗಳಿರ್ಬೋದು, ಮದುವೆ ಇನ್ನಿತರ ಶುಭ ಕಾರ್ಯಗಳು ಅನ್ನುವಂತಹದ್ದು ನಿಮ್ಮ ಕುಟುಂಬಸ್ಥರ ಜೊತೆ ಸೇರಿ ನೀವು ಮಾಡುವಂತಹ ಎಲ್ಲ ಯೋಗ ಭಾಗ್ಯಗಳು ನಿಮಗೆ ಇಲ್ಲಿ ಗೋಚರ ಆಗುತ್ತೆ. ಜೊತೆಗೆ ಮೇ ತಿಂಗಳ ಮಧ್ಯಭಾಗದವರೆಗೂ ಚತುರ್ದೇಶ ಗುರುಗ್ರಹ ಅನುಕೂಲಕರ ಸ್ಥಾನದಲ್ಲಿ ಮುಂದುವರಿತಾನೆ. ಹಾಗಾಗಿ ಅದರಿಂದನೂ ಕೂಡ ನಿಮ್ಮ ಕುಟುಂಬ ಜೀವನ ಅನ್ನುವಂತಹದ್ದು ಅನುಕೂಲಕರವಾಗಿರುತ್ತೆ. ಅದೇನೇ ಇದ್ರೂ ಮಾರ್ಚ್ ನಿಂದ ಆರಂಭಗೊಂಡು ಶನಿಯ ಪ್ರಭಾವ ಪ್ರಾರಂಭವಾಗುತ್ತೆ. ಇಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಅನ್ನುವಂತಹದ್ದು ಬಂದರೂ ಕೂಡ ನೀವು ನಿಮ್ಮ ಕುಟುಂಬಸ್ಥರ ಜೊತೆ ನೇರವಾಗಿ ಕೂತು ಮಾತಾಡಿ ಇದನ್ನ ನೀವು ಸುಲಭವಾಗಿ ಬಗೆಹರಿಸಿಕೊಳ್ಳಬಹುದು. ಇಂತಹ ಸಮಯದಲ್ಲಿ ಶನಿಯ ಪ್ರಭಾವ ಇರೋದ್ರಿಂದ ನೀವು ಮಾತುಕತೆಗೆ ನಿಲ್ಲದೆ ಇದರಲ್ಲಿ ನಿರ್ಲಕ್ಷ್ಯವನ್ನ ನೀವು ಅನುಭವಿಸಿಕೊಂಡು ಹೋದ್ರೆ ಸ್ವಲ್ಪ ಸಮಸ್ಯೆಗಳು ಉಲ್ಬಣವಾಗುವಂತಹ ಎಲ್ಲ ಸಾಧ್ಯತೆಗಳಿದೆ. ಹಾಗಾಗಿ ಸಮಸ್ಯೆಗಳು ಬಂದಾಗ ಅದೇ ಕ್ಷಣದಲ್ಲಿ ಮಾತುಕತೆಯನ್ನ ಮಾಡಿ ಅದನ್ನ ನೆರವೇರಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಇನ್ನು ಕುಟುಂಬ ಜೀವನದಲ್ಲಿ ಗಂಡ ಹೆಂಡತಿಯ ಮಧ್ಯೆ ಯಾವುದೇ ರೀತಿಯಾದಂತಹ ಒಂದು ಪ್ರಭಾವ ಅನ್ನುವಂತಹದ್ದಿರೋದಿಲ್ಲ. ಹಾಗಾಗಿ ಈ ಸಮಯದಲ್ಲಿ ನೀವು ಹೆಚ್ಚಿನ ಸಂತೋಷವನ್ನ ನೀವು ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಮನೆ, ವಾಹನ, ಭೂಮಿ ಇತ್ಯಾದಿಗಳಿಗೆ ಸಂಬಂಧಿಸಿದಂತಹ ವಿಷಯವನ್ನ ನೋಡೋದಾದ್ರೆ ಆಸ್ತಿ ಹಾಗೂ ನಿರ್ಮಾಣದ ವಿಷಯದಲ್ಲಿ ಕಟ್ಟಡ ನಿರ್ಮಾಣ ಇರಬಹುದು, ಮನೆ ನಿರ್ಮಾಣ ಇರಬಹುದು, ಇತ್ಯಾದಿ ಯಾವುದೇ ಇರಬಹುದು, ಇಂತಹ ವಿಷಯಗಳಲ್ಲಿ ಉತ್ತಮವಾಗಿರುತ್ತೆ. ನಿಮಗೆ ಜಾಗವನ್ನ ಖರೀದಿ ಮಾಡುವಂತಹ, ಮನೆಯನ್ನ ಕಟ್ಟುವಂತಹ ಎಲ್ಲ ಯೋಗ ಭಾಗ್ಯ ಈ ವರ್ಷ ನಿಮಗೆ ಇದೆ. 4ನೇ ಮನೆಯ ಅಧಿಪತಿ ಗುರು ಮೇ ತಿಂಗಳ ಮಧ್ಯಭಾಗದವರೆಗೆ ಅದೃಷ್ಟದ ಮನೆಯಿಂದ ಆಸ್ತಿ ಮತ್ತು ನಿರ್ಮಾಣ ಸಂಬಂಧಿಸಿದಂತೆ ಅದೃಷ್ಟವನ್ನ ತರ್ತಾನೆ. ಮೇ ಮಧ್ಯದ ಮೊದಲು ಭೂಮಿ ಮತ್ತು ಆಸ್ತಿಯನ್ನ ಖರೀದಿಸೋದು ಈ ತರನಾದಂತಹ ವಿಷಯದಲ್ಲಿ ಅತ್ಯುತ್ತಮವಾದಂತಹ ಸಮಯ ಆಗಿದೆ. ಅದಾದ ನಂತರ ಸ್ವಲ್ಪ ವಿಳಂಬ ಆಗುವಂತಹ ಸಾಧ್ಯತೆ ಇದೆ. ಕೆಲಸ ಆಗತ್ತೆ, ಆದರೂ ಕೂಡ ಸ್ವಲ್ಪ ವಿಳಂಬಗತಿಯಲ್ಲಿ ಸಾಗತ್ತೆ. ವಾಹನ ಸಂಬಂಧಿತ ಸಮಸ್ಯೆಗಳಿಗೆ ಬಂದಾಗ ಈ ಕ್ಷೇತ್ರದಲ್ಲಿ ಸಹ ನೀವು ಉತ್ತಮವಾದಂತಹ ಫಲಿತಾಂಶವನ್ನು ಹೊಂದಿರ್ತೀರಾ. ಜನವರಿಯಿಂದ ಪ್ರಾರಂಭಿಸಿ ಮಾರ್ಚ್ ವರೆಗೆ ಇನ್ನೂ ಉತ್ತಮವಾದಂತಹ ಫಲಿತಾಂಶ ಇದೆ. ಹೊಸ ವಾಹನಗಳನ್ನ ಖರೀದಿ ಮಾಡೋದಕ್ಕೆ ಈ ವರ್ಷ ಬಹು ಸೂಕ್ತವಾದಂತಹ ಸಮಯ ಅಂತ ಹೇಳಿ ನಾವಿಲ್ಲಿ ಹೇಳಬಹುದು. ಇನ್ನು ನಿಮ್ಮ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಯಾವ ರೀತಿಯಾಗಿ ಪರಿಹಾರವಾಗಿ ನೀವು ಮಾಡ್ಕೋಬಹುದು ಅಂತಂದ್ರೆ, ದೇಸಿ ಹಸು ಅನ್ನುವಂತಹದ್ದು ನಿಮಗೆ ಗೊತ್ತಿರುತ್ತೆ. ದೇಸಿ ಹಸುವಿಗೆ ಪ್ರತಿನಿತ್ಯವಾಗಿ ಅಥವಾ ನಿಮ್ಮ ಕೈಯಲ್ಲಿ ಯಾವಾಗ ಸಾಧ್ಯ ಆಗುತ್ತೋ ಆವಾಗೆಲ್ಲ ನೀವು ಆಹಾರವನ್ನ ನೀಡ್ತಾ ಬಂದ್ರೆ ನಿಮ್ಮ ಜಾತಕದಲ್ಲಿರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ನಿವಾರಣೆಯಾಗಿ ಹೋಗುತ್ತೆ. ಹಾಗೆ ಪ್ರತಿನಿತ್ಯವಾಗಿ ಗಣಪತಿಯನ್ನ ಪೂಜೆ ಮಾಡೋದನ್ನ ಮರಿಬೇಡಿ. ಗಣಪತಿಯ ಆರಾಧನೆ ಅನ್ನುವಂತಹದ್ದು ಪ್ರತಿನಿತ್ಯ ಮಾಡ್ಕೊಂಡು ಹೋಗಿ. ಇನ್ನೂ ಶುಭ ಸಮಾಚಾರ ಅನ್ನುವಂತಹದ್ದು ನಿಮಗೆ ಸಿಗುತ್ತೆ. ಇನ್ನೂ ಹೆಚ್ಚಿನ ಪರಿಹಾರ ಅನ್ನುವಂತಹದ್ದು ನಿಮಗೆ ಯಾವುದೂ ಇಲ್ಲಿ ಕಾಣಿಸೋದಿಲ್ಲ. ಎಲ್ಲಾ ಗ್ರಹಗಳು ಕೂಡ ತಮ್ಮ ತಮ್ಮ ಸ್ಥಾನದಲ್ಲಿ ಶುಭ ಫಲವನ್ನ ನಿಮಗೆ ನೀಡ್ತಾ ಇರೋದ್ರಿಂದ ಯಾವುದೇ ಅಶುಭ ಸಂಕೇತ ಅನ್ನುವಂತಹದ್ದು ಹೆಚ್ಚಾಗಿ ನಿಮಗೆ ಕಾಣಿಸೋದಿಲ್ಲ. ಹಾಗಾಗಿ ಇದಿಷ್ಟು ಪರಿಹಾರಗಳು ನಿಮಗೆ ಸಾಕಾಗತ್ತೆ. ಬಾಂಧವರೇ, ಇವತ್ತಿನ ದಿನ ಕನ್ಯಾ ರಾಶಿಯವರ 2025 ವರ್ಷ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ಹೇಳಿ ನೀವು ತಿಳ್ಕೊಂಡಿದ್ದೀರಾ. ಪರಿಹಾರಗಳನ್ನ ಮಾಡ್ಕೊಂಡು ಹೋಗಿ. ಹಾಗೆ ಉತ್ತಮವಾದಂತಹ ಯೋಗ ಭಾಗ್ಯ ಎಲ್ಲವೂ ಕೂಡ ನಿಮಗೆ ಇದೆ. ಅದೆಲ್ಲವನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಯಶ, ಕೀರ್ತಿ, ಲಾಭ ಎಲ್ಲವೂ ಕೂಡ ನಿಮ್ದಾಗತ್ತೆ ಅಂತೇಳಿ ಹೇಳ್ತಾ ವಿಡಿಯೋವನ್ನ ಮುಗಿಸುವಂತಹ ಸಮಯ ಬಂದಿದೆ. ನಮ್ಮೆಲ್ಲ ವಿಡಿಯೋಗಳನ್ನ ನಿಮ್ಮವರಿಗೂ ಕೂಡ ಶೇರ್ ಮಾಡಿ, ವಿಡಿಯೋವನ್ನ ಲೈಕ್ ಮಾಡಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಅನ್ನ ನೀವು
ಪಡ್ಕೊಳ್ಳಿ ಅಂತೇಳಿ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು.